ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ PUC ರಿಸಲ್ಟ್ ಯಾವಾಗ ಬರುತ್ತೆ, ಹಾಗೆಯೇ ಈ ಒಂದು ರಿಸಲ್ಟನ್ನು ನೀವು ಹೇಗೆ ನಿಮ್ಮ ಮೊಬೈಲ್ ಮೂಲಕ ಚೆಕ್ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ತುಂಬ ಜನ ಸೆಕೆಂಡ್ PUC ರಿಸಲ್ಟ್ ನಾಳೆನೇ ಬರುತ್ತೆ ಅಂತ ನ್ಯೂಸನ್ನು ಮಾಡ್ತಾ ಇದ್ದಾರೆ. ಸೊ ಇದುವರೆಗೂ ಕನ್ಫರ್ಮ್ ಆಗಿಲ್ಲ ರಿಸಲ್ಟ್ ಯಾವಾಗ ಬರುತ್ತೆ ಅಂತ. ಸ್ನೇಹಿತರೆ, ರಿಸಲ್ಟ್ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಯಾವಾಗ ಬರುತ್ತೆ ಅಂತ. ಸೊ ಇದನ್ನು ಶಿಕ್ಷಣ ಸಂಸ್ಥೆಯವರೇ ಈ ಒಂದು ರಿಸಲ್ಟ್ ಡೇಟನ್ನು ಅನೌನ್ಸ್ ಮಾಡ್ತಾರೆ. ಅದು ಕೂಡ ರಿಸಲ್ಟ್ ಬರೋಕ್ಕಿಂತ 1 ಅಥವಾ 2 ದಿನ ಮೊದಲೇ ಅನೌನ್ಸನ್ನು ಮಾಡ್ತಾರೆ ರಿಸಲ್ಟ್ ಬರೋ ಡೇಟನ್ನು. ಸೊ ನೀವು ಇಲ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏಪ್ರಿಲ್ ಸೆಕೆಂಡ್ ವೀಕ್ ರಿಸಲ್ಟ್ ಬರ್ಬೋದು. ಸೊ ಅದು ಕೂಡ ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮ್ ಆದಮೇಲೆ ರಿಸಲ್ಟ್ ಡೇಟ್ ಕನ್ಫರ್ಮ್ ಆದಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ಹಾಗೆ ಈ ವರ್ಷವೂ ಕೂಡ ಗ್ರೇಸ್ ಮಾರ್ಕ್ಸ್ ಬರ್ಬೋದು ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಕ್ವಶನ್ ಪೇಪರ್ ರಾಂಗ್ ಆಗಿದ್ದರೆ ಮಾತ್ರ, ಅಂದರೆ ಕ್ವಶನ್ ರಾಂಗ್ ಆಗಿದ್ದರೆ ಮಾತ್ರ ನಿಮಗೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ, ಇಲ್ಲಾಂದರೆ ಬರಲ್ಲ. ಹಾಗೆಯೇ ನಿಮ್ಮ ಒಂದು ರಿಸಲ್ಟನ್ನು ನೀವು ನಿಮ್ಮ ಮೊಬೈಲ್ ಮೂಲಕನೇ ಈಸಿಯಾಗಿ ಚೆಕ್ ಮಾಡ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ 2 ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೇನೆ. ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮೊಂದು ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಮೊದಲನೇ ಒಂದು ವೆಬ್ಸೈಟು ನೋಡ್ತಾ ಇರ್ಬೋದು ನಿಮಗೆ ಡಿಸ್ಪ್ಲೇ ಮೇಲೆ, KARResults.nic.in ಅಂತ. ಈ ಒಂದು ರಿಸಲ್ಟಲ್ಲಿ ನೀವು ನಿಮ್ಮೊಂದು ಸೆಕೆಂಡ್ PUC ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ವೆಬ್ಸೈಟಲ್ಲೂ ಕೂಡ ನೀವು ರಿಸಲ್ಟನ್ನು ಚೆಕ್ ಮಾಡ್ಬೋದು, KSEAB.karnataka.gov.in ಅಂತ. ಈ ಒಂದು ವೆಬ್ಸೈಟಲ್ಲೂ ಕೂಡ ನೀವು ನಿಮ್ಮೊಂದು ರಿಸಲ್ಟನ್ನು ಈಸಿಯಾಗಿ ಚೆಕ್ ಮಾಡ್ಕೋಬೋದು. ರಿಸಲ್ಟ್ ಡೇಟ್ ಕನ್ಫರ್ಮ್ ಆದ ತಕ್ಷಣ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತೇನೆ. ದಯವಿಟ್ಟು ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆಯೇ ಈ ವರ್ಷದ ಎಲ್ಲ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಪೂರ್ತಿಯಾದ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದ. ಶುಭ ದಿನ.